ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 317 ಪಾಯಿಂಟ್ಸ್ ಗೇನ್ ಆಗಿ 77,607 ಕ್ಲೋಸ್ ಆಗಿದೆ. ನಿಫ್ಟಿ 105 ಪಾಯಿಂಟ್ಸ್ ಗೇನ್ ಆಗಿ 23,591 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 366 ಪಾಯಿಂಟ್ಸ್ ಗೇನ್ ಆಗಿ 51,576 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಲ್ಲ ಇಂಡಿಸಸ್ ನೋಡಿಕೊಂಡ್ರೂ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಗ್ರೀನಲ್ಲಿ ಕಾಣ್ತಾ ಇರೋದು. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ನಾವೇನಂತ ಮಾತಾಡ್ಕೊಂಡ್ವಿ ಹೇಳಿ? ಒಂದು, ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ಅದಾದಮೇಲೆ ನಿಫ್ಟಿ 50 ಸೆಮಿ ಆನ್ಯುವಲ್ ರೀಬ್ಯಾಲೆನ್ಸ್ ಇರುತ್ತೆ, ಮತ್ತು ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಇವತ್ತು ಯಾವ ಥರ ಇತ್ತು ಹೇಳಿ? ಓಪನಿಂಗಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಫಾಲ್ ಆಯಿತು. ಇದಕ್ಕೆ ಬೇರೆ ರೀಸನ್ಸೇ ಇದೆ. ಅದಾದಮೇಲೆ ಎಷ್ಟು ಫಾಲ್ ಆಯಿತು ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿ ಬೌನ್ಸ್ ಬ್ಯಾಕ್ ಆಗಿ ಮಾರ್ಕೆಟ್ ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕಂತ ನೋಡಿಕೊಂಡ್ರೆ, ಈ ರೀಸೆಂಟ್ ಟೈಮಲ್ಲಿ FIS ನೋಡ್ತಾ ಇದ್ದೀರಾ, ನಮ್ಮ ಮಾರ್ಕೆಟಲ್ಲಿ ತುಂಬಾ ಬೈ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ 5 ಮಂತ್ಸ್ ಆದಮೇಲೆ FIS ಈ ಥರ ಬೈ ಮಾಡ್ತಾ ಇರೋದು. ಲಾಸ್ಟ್ 5 ಡೇಸಿಂದ ನೋಡಿಕೊಂಡ್ರು FIS ಬೈ ಸೈಡಲ್ಲೇ ಇದ್ದಾರೆ. ಪ್ರತಿದಿನ 3,000 ಕೋಟಿ, 5,000 ಕೋಟಿ, 2,000 ಕೋಟಿ ಈ ಥರ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದನೇ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವಾಗ ಒಂದ್ಸಲ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಯಾವುದೇ ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡಿ ನೋಡಿದ್ರು ಮಾರ್ಕೆಟ್ ಓಪನಿಂಗಲ್ಲಿ ನೆಗೆಟಿವ್ ಆಗಿ ಓಪನ್ ಆಯಿತು. ಇದಕ್ಕೆ ರೀಸನ್ ಏನು ಅಂತಂದರೆ, ಡೊನಾಲ್ಡ್ ಟ್ರಂಪ್ ಅವರು ಆಟೋಸ್ ರಿಲೇಟೆಡ್ ಆಗಿ ಟ್ಯಾರಿಫ್ ಹಾಕಿದ್ರು. ಅದರಿಂದ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಯಿತು. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ನೆಗೆಟಿವ್ ಅಲ್ಲೇ ಓಪನ್ ಆಗಿದೆ. ಆದರೆ FIS ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಈ ಥರ ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಗಿರೋದು. ನೋಡೋಣ ಇವತ್ತು ಸಹ FIS ನಮ್ಮ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ, ನಿನ್ನೆ US ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋವ್ 2% ಫಾಲ್ ಆಗಿದೆ. ಮತ್ತು S&P 500 ಆದರೆ ಎಬೋವ್ 1% ಫಾಲ್ ಆಗಿದೆ. ಯಾಕೆ ಈ ಥರ US ಮಾರ್ಕೆಟ್ ನಿನ್ನೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದರೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ ರಿಲೇಟೆಡ್ ಆಗಿ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ US ಗೆ ಯಾವುದೇ ಆಟೋಸ್ ಬಂದ್ರೂ 25% ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಮುಂಚೆ ನೋಡಿಕೊಂಡ್ರೆ ಆ ಕಂಟ್ರೀಸ್ ಮೇಲೆ, ಈ ಕಂಟ್ರೀಸ್ ಮೇಲೆ ಅಂತ ಸಪ್ರೇಟಾಗಿ ಟ್ಯಾರಿಫ್ನ ಹಾಕ್ತಾಯಿದ್ರು. ಆದರೆ ಇವಾಗ ನೋಡಿಕೊಂಡ್ರೆ ಆಟೋಸ್ ಮೇಲೆ 25% ಟ್ಯಾರಿಫ್ ಅಂತ ಅಂದಿದ್ದಾರೆ. ಯಾವುದೇ ಥರ ಕಂಟ್ರೀಸ್ ಹೆಸರು ಹೇಳಿದೆ ಕಂಪ್ಲೀಟಾಗಿ US ಗೆ ಬರೋ ಪ್ರತಿ ಆಟೋಸ್ ಮೇಲೆ 25% ಟ್ಯಾರಿಫ್ ಅಂತ ಅಂದಿರೋದು. ಅದರಿಂದ ಓವರಾಲ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದನೇ US ಮಾರ್ಕೆಟ್ ಕರೆಕ್ಟ್ ಆಯಿತು. ಸ್ವಲ್ಪ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲೂ ಸಹ ಅದರಿಂದನೇ ನೆಗೆಟಿವ್ ಆಗಿ ಓಪನ್ ಆಗಿದ್ದು. ಇವಾಗ ಆಟೋಸ್ ಮೇಲೆ ಟ್ಯಾರಿಫ್ ಹಾಕಿದಾರಲ್ಲ, ಇದು ಯಾವತ್ತಿಂದ ಅಂತ ನೋಡಿಕೊಂಡ್ರೆ ಏಪ್ರಿಲ್ 2 ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಆಟೋಸ್ ಮೇಲೆ 25% ಟ್ಯಾರಿಫ್ ಆಗ್ತೀವಿ ಅಂತ ಯಾವಾಗ ಅಪ್ಡೇಟ್ ಬಂತೋ ಅದರಿಂದ ಇವತ್ತು ನಮ್ಮ ಮಾರ್ಕೆಟಲ್ಲಿ ಟಾಟಾ ಮೋಟರ್ಸ್, ಸೋನಾ BLW, ಸಂವರ್ಧನ ಮದರ್ಸನ್ ಈ 3 ಕಂಪನೀಸ್ ತುಂಬಾ ಕರೆಕ್ಟ್ ಆಗಿದೆ. ಇವಾಗ ಟಾಟಾ ಮೋಟರ್ಸ್ ಕಂಪನಿ ನೋಡಿಕೊಂಡ್ರೆ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 6% ಫಾಲ್ ಆಗಿದೆ. ಯಾಕೆ ಈ ಕಂಪನಿ ಇಷ್ಟೊಂದು ಫಾಲ್ ಆಗಿದೆ ಅಂತ ಅಂದರೆ, ಎಕ್ಸಾಂಪಲ್ ಇವಾಗ ಲಾಸ್ಟ್ ಇಯರ್ ನೋಡಿಕೊಂಡ್ರೆ 4 lakh ವೆಹಿಕಲ್ಸ್ನ ಸೆಲ್ ಮಾಡಿದ್ದಾರೆ ಗ್ಲೋಬಲಿ. ಅದರಲ್ಲಿ 23% ವೆಹಿಕಲ್ಸ್ ಎಲ್ಲಿ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ US ಅಲ್ಲೇ ಸೆಲ್ ಮಾಡಿರೋದು. ಇವಾಗ ಈ JLR ಬಿಸ್ನೆಸ್ ಇದೆ ಅಲ್ಲ, ಈ JLR ಬಿಸ್ನೆಸ್ಸಲ್ಲಿ ಮೇಜರ್ ರೆವಿನ್ಯೂಸ್ ಯಾವ ಕಂಟ್ರೀಸಿಂದ ಬರುತ್ತೆ ಅಂತ ನೋಡಿಕೊಂಡ್ರೆ, ಒಂದು ಯುರೋಪಿಯನ್ ಕಂಟ್ರೀಸಿಂದ, ಅದಾದಮೇಲೆ ಅಮೇರಿಕಾಯಿಂದನೇ. ಅದರಿಂದನೇ ಇವಾಗ ಲಾಸ್ಟ್ ಇಯರ್ ಸೇಲ್ಸಲ್ಲಿ ನೋಡಿಕೊಂಡ್ರೆ 23% ಕಾಂಟ್ರಿಬ್ಯೂಷನ್ US ಇಂದನೇ ಇದೆ. ಇದೇ ರೀಸನ್ ಇಂದನೇ ಇವತ್ತು ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ 25% ಟ್ಯಾರಿಫ್ ಇನ್ಕ್ರೀಸ್ ಮಾಡಿದಾರಲ್ಲ, ಅದರಿಂದ ಕಮಿಂಗ್ ಟೈಮಲ್ಲಿ ಈ ಟಾಟಾ ಮೋಟರ್ಸ್ ಸೇಲ್ಸ್ ಏನಾದರೂ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನ್ನೋ ರೀಸನ್ಸಿಂದ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಸೋನಾ BLW ಈ ಕಂಪನಿನೂ ಅಷ್ಟೇ ಇವತ್ತು ನಿಯರ್ಲಿ 6% ಫಾಲ್ ಆಗಿದೆ. ಇವಾಗ ಇದೊಂದು ಆಟೋ ಕಾಂಪೊನೆಂಟ್ ಮೇಕರ್, ಇವ್ರಿಗೆ 38% ಆಫ್ ರೆವೆನ್ಯೂಸ್ ಎಲ್ಲ US ಇಂದನೇ ಬರುತ್ತೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಸಂವರ್ಧನ ಮದರ್ಸನ್ ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 7% ಫಾಲ್ ಆಗಿತ್ತು. ಇವರು ಅಷ್ಟೇ ಆಟೋ ಕಾಂಪೊನೆಂಟ್ ಮೇಕರ್, ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 7% ಫಾಲ್ ಆಗಿದೆ. ಇವ್ರಿಗೂ ಅಷ್ಟೇ ಗ್ಲೋಬಲ್ ಮಾರ್ಕೆಟ್ಸಿಂದ ತುಂಬಾನೇ ಎಕ್ಸ್ಪೋಜರ್ಸ್ ಇದೆ. ಇವ್ರ ಕಾಂಪೊನೆಂಟ್ಸ್ನ ಮೆಕ್ಸಿಕೋಗೆ ಸಪ್ಲೈ ಮಾಡ್ತಾರೆ, ಕ್ಯಾನಡಾಗೆ ಸಪ್ಲೈ ಮಾಡ್ತಾರೆ, ಚೈನಾಗೆ ಸಪ್ಲೈ ಮಾಡ್ತಾರೆ. ಈ ಥರ ಗ್ಲೋಬಲಿ ನೋಡಿಕೊಂಡ್ರೆ ತುಂಬ ಕಂಟ್ರೀಸ್ಗೆ ಇವ್ರ ಕಾಂಪೊನೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓವರಾಲ್ US ಟ್ಯಾರಿಫಿಂದ ಈ ಕಂಪನಿಗೂ ಕೂಡ ರೆವೆನ್ಯೂಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾನೆ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ CLSA ಅವರು ಈ ಕಂಪನಿ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ನೆಕ್ಸ್ಟ್ 3 years ಅಲ್ಲಿ ಈ ಕಂಪನಿ ಶೇರ್ ಪ್ರೈಸ್ ಡಬಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಈ ಕಂಪನಿ ಶೇರ್ ಪ್ರೈಸ್ ರಿಕವರ್ ಆಗಿ ನಿಯರ್ಲಿ 2% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ
ಈ CLSC ಅವರು ಈ ಕಂಪನಿಗೆ 167 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟು 23% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಟ್ಯಾರಿಫ್ ಇಂದ ಇನ್ನ ಏನ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇದುವರೆಗೂ ನಾವೇನೇನ್ ಡೇಟಾಸ್ ಮಾತಾಡ್ಕೊಂಡಿದೀವಿ ಇದೆಲ್ಲ ಮಾರ್ಕೆಟ್ ಅಲ್ಲಿ ಆಗ್ಲೇ ರಿಫ್ಲೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಅಲ್ಲಿ ಏನ್ ನಡೀಬಹುದು ಇವಾಗ ಮಾತಾಡ್ಕೊಳ್ಳೋಣ. ಇವಾಗ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಾಳೆ ಕೊನೆ ದಿನ ಮಾರ್ಕೆಟ್ ಓಪನ್ ಆಗಿರೋದು. ಮತ್ತೆ ಫ್ರೆಂಡ್ಸ್, 3 ದಿನ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಲಾಂಗ್ ವೀಕೆಂಡ್ಸ್ ಇದೆ. ಶನಿವಾರ ರಜೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ, ಸೋಮವಾರ ಕೂಡ ಮಾರ್ಕೆಟ್ಗೆ ರಜೆ ಇರುತ್ತೆ ರಂಜಾನ್ ಇರೋದ್ರಿಂದ. ಮತ್ತೆ ಮಾರ್ಕೆಟ್ ಯಾವತ್ತು ಓಪನ್ ಆಗುತ್ತೆ ಅಂದ್ರೆ April 2 ಓಪನ್ ಆಗುತ್ತೆ. ಇವಾಗ ಟ್ರಂಪ್ ಅವರು ರೀಸೆಂಟ್ ಟೈಮಲ್ಲಿ ಏನ್ ಹೇಳ್ತಾ ಇದ್ರು ಹೇಳಿ, April 2 ಕಂಪ್ಲೀಟ್ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ಅದಕ್ಕೋಸ್ಕರ ಈ ತರ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇದೆ ಅಲ್ಲ, ಅದಕ್ಕೋಸ್ಕರ ನಾಳೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣೋ ಚಾನ್ಸಸ್ ಇದೆ. ಅದಾದ್ಮೇಲೆ April 3 ನೋಡ್ಕೊಂಡ್ರೆ RBI ಅವರು ಈ ಬ್ಯಾಂಕರ್ಸ್ ನ ಮೀಟ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಹೊಸ ಲಿಕ್ವಿಡಿಟಿ ಮೆಷರ್ಸ್ ನ ತರೋದಕ್ಕೋಸ್ಕರ ಬ್ಯಾಂಕ್ಸ್ ಜೊತೆ ಸ್ವಲ್ಪ ಮೀಟಿಂಗ್ಸ್ ಇದೆ. April 7 ಮತ್ತೆ 8 ಅಲ್ಲಿ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ 25 ಬೇಸಿಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಅದ್ರ ಜೊತೆಗೆ ಈ ಏಪ್ರಿಲ್ ಮಂತ್ ಏನಿದೆ, ಲಾಸ್ಟ್ 10 ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 7 ಟೈಮ್ಸ್ ಏಪ್ರಿಲ್ ಮಂತ್ ಅಲ್ಲಿ ನಿಫ್ಟಿ 50 ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಷ್ಟು % ಪಾಸಿಟಿವ್ ಆಗಿರುತ್ತೆ ಅಂತ ನೋಡ್ಕೊಂಡ್ರೆ ಲಾಸ್ಟ್ 10 ಇಯರ್ಸ್ ಅಲ್ಲಿ ಆವರೇಜ್ ಆಗಿ ನಿಯರ್ಲಿ 2.4% ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಏಪ್ರಿಲ್ ಮಂತ್ ಅಲ್ಲಿ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ. ಅದ್ರ ಜೊತೆಗೆ ಇವಾಗ FIS ನೋಡ್ಕೊಂಡು ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ, FIS ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮ್ಮ ಮಾರ್ಕೆಟ್ಗೂ ಕೂಡ ಇನ್ನ ತುಂಬಾನೇ ಪಾಸಿಟಿವ್ ಆಗಿರುತ್ತೆ. ಮತ್ತೆ ಈ April 2 ಏನಾದ್ರು ಟ್ರಂಪ್ ಅವ್ರ ಕಡೆಯಿಂದ ತುಂಬಾನೇ ಅಗ್ರೆಸಿವ್ ಆಗಿ ಏನಾದ್ರು ಸ್ಟೇಟ್ಮೆಂಟ್ಸ್ ಬರಲಿಲ್ಲ ಅಂದ್ರೆ ಅವತ್ತು ಸಹ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ. ಫ್ರೆಂಡ್ಸ್, ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ನೋಡ್ತಾ ಇದ್ದೀರಾ, ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮಾರ್ಕೆಟ್ ಕಂಡೀಷನ್ ಯಾವುದೇ ತರ ಇದ್ರೂ ಈ ಡಿಫೆನ್ಸ್ ಕಂಪನೀಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಲಾಸ್ಟ್ 1 ವಾರದಿಂದ. ಮತ್ತೆ ಅದ್ರ ಜೊತೆಗೆ ಈ ಡಿಫೆನ್ಸ್ ಕಂಪನೀಸ್ಗೆ ಆರ್ಡರ್ ಸಹ ಇವಾಗ ಇನ್ಕ್ರೀಸ್ ಆಗ್ತಾ ಇದಾವೆ. ಅದರಿಂದನೇ ಈ ಡಿಫೆನ್ಸ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದೆಲ್ಲ ಯಾವಾಗ ಶುರು ಆಯ್ತು ಅಂತ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಡಿಫೆನ್ಸ್ ಸ್ಪೆಂಡಿಂಗ್ ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಆ ತರ ಡಿಫೆನ್ಸ್ ಸ್ಪೆಂಡಿಂಗ್ ನ ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಆರ್ಡರ್ಸ್ ತುಂಬಾನೇ ಬರ್ತವೆ ಅಂತ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಸಹ ಸ್ವಲ್ಪ ಅಕ್ವಿಸಿಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ರು. ಅವತ್ತು ಸಹ ನಮ್ಮ ಡಿಫೆನ್ಸ್ ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ರೀಸೆಂಟ್ ಟೈಮಲ್ಲಿ ಈ HAL ಕಂಪನಿ ಅಂತೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಫಸ್ಟ್ ಇವಾಗ ಲಾಸ್ಟ್ ಇಯರ್ ಜುಲೈಯಲ್ಲಿ ನೋಡ್ಕೊಂಡ್ರೆ ಈ HAL ಕಂಪನಿ ಆಲ್ ಟೈಮ್ ಐಸ್ ಇಂದ ಯಾಕೆ ನಿಯರ್ಲಿ 40% ವರೆಗೂ ಕರೆಕ್ಟ್ ಆಯ್ತು ಅಂತ ಅಂದ್ರೆ ತೇಜಸ್ ಏರ್ಕ್ರಾಫ್ಟ್ಗೋಸ್ಕರ ಒಂದು ಆರ್ಡರ್ ಬಂದಿತ್ತು. ಈ ಆರ್ಡರ್ನ ಇನ್ ಟೈಮಲ್ಲಿ ಡೆಲಿವರ್ ಮಾಡೋಕ್ಕಾಗಲಿಲ್ಲ. ಅದು ಕಂಟಿನ್ಯೂಸ್ ಆಗಿ ಡಿಲೇ ಆಗ್ತಾ ಬಂತು. ಈ ತರ ದೊಡ್ಡ ಕಂಪನಿನೇ ಆರ್ಡರ್ಸ್ನ ಡಿಲೇ ಮಾಡ್ತಾ ಇದ್ರೆ ಅಂತ HAL ಶೇರ್ ಪ್ರೈಸ್ ಅಂತೂ ತುಂಬಾನೇ ಕರೆಕ್ಟ್ ಆಗ್ತಾ ಬಂತು. ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 40% ವರೆಗೂ ಕರೆಕ್ಟ್ ಆಗಿತ್ತು. ಆದ್ರೆ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾ ಇದಾವೆ. ಏನಂತಂದ್ರೆ ಇವಾಗ HAL ಅವ್ರು ನೋಡ್ಕೊಂಡ್ರೆ ಈ ತೇಜಸ್ ಏರ್ಕ್ರಾಫ್ಟ್ ಏನಿದೆ, ಈ ತೇಜಸ್ ಏರ್ಕ್ರಾಫ್ಟ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಏರ್ಕ್ರಾಫ್ಟ್ ಗೆ ಬೇಕಾಗಿರೋ ಇಂಜಿನ್ಸ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ US ಕಂಪನಿಯಾದ GE ಏರೋಸ್ಪೇಸ್ ಅನ್ನೋ ಕಂಪನಿ ಇದಕ್ಕೆ ಇಂಜಿನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವಾಗ ಇಂಜಿನ್ಸ್ ಏನಿದೆ, ಇಂಜಿನ್ಸ್ ರೆಡಿ ಆಗಿದೆ, ನಾವು ಇವಾಗ ಡೆಲಿವರ್ ಮಾಡ್ತೀವಿ ಅಂತ GE ಏರೋಸ್ಪೇಸ್ ಅವ್ರು ಹೇಳಿದ್ದಾರೆ. ಈ ತರ ಇಂಜಿನ್ ನ ಡೆಲಿವರ್ ಮಾಡ್ತೀವಿ ಅನ್ನೋದು ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ HALಗೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ GE ಏರೋಸ್ಪೇಸ್ ಅವರಾದ್ರೆ ಇಂಜಿನ್ಸ್ ನ ಡೆಲಿವರ್ ಮಾಡಿದ್ರೆ HAL ಅವರು ಈ ತೇಜಸ್ ಏರ್ಕ್ರಾಫ್ಟ್ ಏನಿದೆ ಡೆಲಿವರ್ ಮಾಡಾಕ್ತಾರೆ. ಲಾಸ್ಟ್ 1 ಇಯರ್ ಇಂದ ಈ ಆರ್ಡರ್ ನ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತಾ ಇದ್ರು. ಇವಾಗ ಫೈನಲ್ ಆಗಿ ಆರ್ಡರ್ ನ ಡೆಲಿವರ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರಲ್ಲ, ಅದರಿಂದನೇ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಅದಾದ್ಮೇಲೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ HAL ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಏನಂತ ಅಂದ್ರೆ ಈ ಕಂಪನಿಗೆ ಪ್ರೀವಿಯಸ್ ಆಗಿ ಒಂದು ಆರ್ಡರ್ ಬಂದಿತ್ತು. ಈ ಆರ್ಡರ್ ವ್ಯಾಲ್ಯೂ ನೋಡ್ಕೊಂಡ್ರೆ 5989 crores. ಈ ಆರ್ಡರ್ ಏನಿದೆ, ಈ ಆರ್ಡರ್ನ ರಿವೈಸ್ ಮಾಡಿ ಆರ್ಡರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಬಂದಿದೆ. ಇವಾಗ ಪ್ರೆಸೆಂಟ್ ಆರ್ಡರ್ ವ್ಯಾಲ್ಯೂ ನೋಡ್ಕೊಂಡ್ರೆ 6542 crores ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂತು. ಯಾವುದೇ ತರ ಆರ್ಡರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆ ಕಂಪನಿಗೆ ಪಾಸಿಟಿವ್ ಆಗುತ್ತಲ್ಲ. ನೋಡ್ಬೇಕು ನಾಳೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತೆ ಅದಾದ್ಮೇಲೆ ಈ ಮೋರ್ಗನ್ ಸ್ಟ್ಯಾನ್ಲಿ ಅವ್ರ ಫೋಕಸ್ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ 2 ಕಂಪನೀಸ್ ಇದೆ. ಒಂದು HAL, ಅದಾದ್ಮೇಲೆ ಬಜಾಜ್ ಫಿನಾನ್ಸ್. ಇವಾಗ HAL ಕಂಪನಿಗೆ ನೋಡ್ಕೊಂಡ್ರೆ 5292 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ
32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಅದ್ರ ಜೊತೆಗೆ ಇವರು ಆರ್ಡರ್ ಬುಕ್ ಕೂಡ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ, ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಕೂಡ ಮಾಡಿದ್ದಾರೆ. ಓವರ್ ಆಲ್ ಮೋರ್ಗನ್ ಸ್ಟ್ಯಾನ್ಲಿ ಅವ್ರ ಫೋಕಸ್ ಲಿಸ್ಟ್ ಅಲ್ಲಿ ಈ ಎರಡೂ ಕಂಪನೀಸ್ ಇದಾವೆ. ಮತ್ತೆ ಇವತ್ತು ನೋಡ್ಕೊಂಡ್ರೆ JP Morgan ಅವರು ಸಹ ಅದೇ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. HAL ಕಂಪನಿ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಈ HAL ಕಂಪನಿ ಕಮಿಂಗ್ ಟೈಮಲ್ಲಿ ಇನ್ನು ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿತ್ತು ಈ ಕಂಪನಿ. ನೋಡೋಣ ಕಮಿಂಗ್ ಟೈಮಲ್ಲಿ ಅದೇ ಥರ ಆರ್ಡರ್ಸ್ ಬಂದು ಮತ್ತು ಎಕ್ಸಿಕ್ಯೂಷನ್ ಕೂಡ ಕರೆಕ್ಟ್ ಟೈಮಿಂಗ್ ಮಾಡಿದ್ರೆ ಈ ಕಂಪನಿ ಶೇರ್ ಪ್ರೈಸ್ ಕೂಡ ಕಂಟಿನ್ಯೂಸ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ಅದಾದಮೇಲೆ ಈ ಭಾರತ್ ಡೈನಾಮಿಕ್ಸ್ ಕಂಪನಿಗೆ ನೋಡಿಕೊಂಡ್ರೆ ನಿನ್ನೆ 4,000 ಕೋಟಿ ಆರ್ಡರ್ ಬಂದಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ. ಮತ್ತೆ ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಬರೀ ಇದೊಂದೇ ಆರ್ಡರ್ ಅಲ್ಲ, ಇನ್ನೂ ಸ್ವಲ್ಪ ಆರ್ಡರ್ಸ್ ಕೂಡ ಬಂದಿದ್ದಾವೆ. ಇವತ್ತು ಝೆನ್ ಟೆಕ್ನಾಲಜೀಸ್ಗಾದ್ರೆ 152 ಕ್ರೋರ್ಸ್ ಆರ್ಡರ್ ಬಂದಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದಾನೆ. ಅದಾದ್ಮೇಲೆ ಭಾರತ್ ಫೋರ್ಜ್ಗೆ ಮತ್ತೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅವ್ರಿಗೆ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ಬಂದು 6,900 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರಲ್ಲಿ ಈ ಎರಡೂ ಕಂಪನೀಸ್ 52 ಕ್ಯಾಲಿಬರ್ ಗನ್ಸ್ನ ಸಪ್ಲೈ ಮಾಡಬೇಕು. ಅದಾದಮೇಲೆ 6x6 ಹೈ ಮೊಬಿಲಿಟಿ ವೆಹಿಕಲ್ಸ್ನ ಕೂಡ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಇನ್ನು ಕಮಿಂಗ್ ಟೈಮಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಏನೇನು ಆರ್ಡರ್ಸ್ ಬರ್ತವೆ ಮತ್ತು ಫಾರಿನ್ ಕಂಪನೀಸಿಂದ ಏನೇನು ಆರ್ಡರ್ಸ್ ಬರ್ತವೆ ಅಂತ ಕಮಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಕ್ಯಾಪ್ರೆ ಗ್ಲೋಬಲ್ ಕ್ಯಾಪಿಟಲ್ ನೋಡಿದ್ರಾ, ಲಾಸ್ಟ್ 2 ಡೇಸಲ್ಲಿ ಎಬೋ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನಿನ್ನೆ ನೋಡ್ಕೊಂಡ್ರೆ ನಿಯರ್ಲಿ 16%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಇವತ್ತು ನೋಡ್ಕೊಂಡ್ರು ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದೊಂದು NBFC. ಇವರು MSME, ಅಫೋರ್ಡಬಲ್ ಹೌಸಿಂಗ್, ಕನ್ಸ್ಟ್ರಕ್ಷನ್ ಫಿನಾನ್ಸ್, ಗೋಲ್ಡ್ ಲೋನ್ ಈ ಥರ ಲೋನ್ಸ್ ಎಲ್ಲ ಇವರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ನಿನ್ನೆ ನಿಯರ್ಲಿ 16%ವರೆಗೂ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂದರೆ ಈ ಕಂಪನಿಯಲ್ಲಿ 32 ಲ್ಯಾಕ್ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ, ಅದರಿಂದ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಇವತ್ತು ನೋಡ್ಕೊಂಡ್ರು ಅದೇ ಥರ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಕರೆಕ್ಟಾಗಿ 12 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಫ್ರೆಂಡ್ಸ್, ಈ ನ್ಯೂಸಿಂದ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಇವಾಗ ಯಾವುದಾದ್ರೂ ಒಂದು ಕಂಪನಿ ಬಜ್ಜಲ್ಲಿದೆ, ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಎಂದೇ ಆಗಲಿ ಯಾವುದಾದ್ರೂ ಕಂಪನಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಅಂದರೆ ಯಾವ್ಯಾವ ರೀಸನ್ಸ್ ಮೇಲೆ ಈ ಕಂಪನಿ ಇಷ್ಟು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗ್ತಾ ಇದೆ, ಅದಾದಮೇಲೆ ಕಂಪನಿ ಬಿಸ್ನೆಸ್ ಹೆಂಗಿದೆ, ವ್ಯಾಲ್ಯೂಷನ್ಸ್ ಹೆಂಗಿದೆ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಬೇಕು. ಇವಾಗ ಎಕ್ಸಾಂಪಲ್, ನಿನ್ನೆ ಈ ಬಿಗ್ ಪ್ಲೇಯರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದೇ ಥರ ಕಂಪನಿ ಇನ್ನೂ ಚೆನ್ನಾಗಿ ಬೆಳೀತಾ ಇದೆ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಈ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ ಅಂದರೆ ತುಂಬಾನೇ ಕ್ವಾಂಟಿಟೀಸ್ ಅಲ್ಲಿ ಸೆಲ್ ಮಾಡಾಕ್ತಾರೆ. ಅವಾಗ ಶೇರ್ ಪ್ರೈಸ್ ತುಂಬಾನೇ ಕರೆಕ್ಟ್ ಆಗಿ ಹೋಗುತ್ತೆ. ಇವಾಗ ಕರೆಕ್ಟಾಗಿ 12 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ಒಂದೇ ಒಂದು ಮಿನಿಟಲ್ಲಿ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಇವಾಗ ಲಾಸ್ಟ್ 2 ಡೇಸಲ್ಲಿ ಏನು ಬೆಳೆದಿತ್ತೋ ಅಷ್ಟೂ ಇವಾಗ ಕರೆಕ್ಟ್ ಆಗೋಗಿದೆ. ಇದರಲ್ಲಿ ಯಾರು ಟ್ರ್ಯಾಪ್ ಆಗ್ತಾರೆ ಹೇಳಿ? ರಿಟೇಲರ್ಸೇ ಟ್ರ್ಯಾಪ್ ಆಗ್ತಾರೆ. ಇವಾಗ ರಿಟೇಲರ್ಸ್ ಆದರೆ ಮಿನಿಮಮ್ ಒಂದು 500 ಕ್ವಾಂಟಿಟೀಸಲ್ಲಿ 1000 ಕ್ವಾಂಟಿಟೀಸಲ್ಲಿ ಈ ಥರ ಬೈ ಮಾಡ್ತಾ ಹೋಗ್ತಾರೆ ರಿಟೇಲರ್ಸ್ ಆದರೆ. ಅದೇ ಈ ಬಿಗ್ ಪ್ಲೇಯರ್ಸ್ ಆದರೆ 1 ಲ್ಯಾಕ್ ಕ್ವಾಂಟಿಟಿ, 2 ಲ್ಯಾಕ್, 5 ಲ್ಯಾಕ್ ಕ್ವಾಂಟಿಟೀಸಲ್ಲಿ ಇವ್ರು ಬೈ ಮಾಡ್ತಾ ಹೋಗ್ತಾರೆ. ಇವಾಗ ಸಡನ್ ಆಗಿ ಸೆಲ್ ಮಾಡಾಕಿದಾರಲ್ಲ, ಸೆಲ್ ಮಾಡ್ತಿದ್ದಂಗೆ ಅವ್ರಿಗೇನೋ ಪ್ರಾಫಿಟ್ಸ್ ಅಲ್ಲಿ ಇರ್ತಾರೆ ಅವರು. ಸೆಲ್ ಮಾಡಾಕ್ತಿದ್ದಂಗೆ ಶೇರ್ ಪ್ರೈಸ್ ಕರೆಕ್ಟ್ ಆಗೋಗಿದೆ. ಅವಾಗ ಇದರಲ್ಲಿ ಟ್ರ್ಯಾಪ್ ಆಗೋದು ಯಾರು ಅಂದರೆ ರಿಟೇಲರ್ಸೇ ಟ್ರ್ಯಾಪ್ ಆಗ್ತಾರೆ. ಇವಾಗ ರಿಟೇಲರ್ಸ್ ಟ್ರ್ಯಾಪ್ ಆದಮೇಲೆ ಇವಾಗ ನೋಡ್ಕೊಂಡ್ರು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ಇನ್ನೊಂದು 15-20% ಬೆಳೆದ್ರೆ ಮಾತ್ರನೇ ರಿಟೇಲರ್ಸ್ ಅವಾಗ ಪ್ರಾಫಿಟ್ಸ್ಗೆ ಬರ್ತಾರೆ. ಇವಾಗ ಹೆಂಗಾಗುತ್ತೆ ಅಂದರೆ ಈತ ಸೆಲ್ ಮಾಡೋಕ್ಕೂ ಆಗಲ್ಲ, ಅದೇ ಥರ ಲಾಸಸ್ಸಲ್ಲೂ ಇರೋಕ್ಕಾಗಲ್ಲ. ಈ ಥರ ಸಿಚುವೇಶನ್ಸ್ ಬರುತ್ತೆ. ಅದಕ್ಕೋಸ್ಕರನೇ ಎಂದೇ ಆಗಲಿ ಯಾವುದೇ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಈ ಕಂಪನಿ ಏನಕ್ಕೆ ಬೆಳೀತಾ ಇದೆ, ಯಾವ್ಯಾವ ರೀಸನ್ಸಿಂದ ಬೆಳೀತಾ ಇದೆ, ಕಮಿಂಗ್ ಟೈಮಲ್ಲೂ ಅದೇ ಥರ ಗ್ರೋತ್ ಆಪರ್ಚುನಿಟಿ ಇರುತ್ತಾ ಇರಲ್ವಾ ಅಂತ ಪ್ರತಿಯೊಂದು ಅನಾಲಿಸಿಸ್ ಮಾಡಿ ಅದಾದಮೇಲೆ ಇನ್ವೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ಕಂಪನಿ ಬಜ್ಜಲ್ಲಿದೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಇನ್ವೆಸ್ಟ್ ಮಾಡಿದ್ರೆ ಈ ಥರ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇದೊಂದೇ ಸಲ ಅಂತಾನೆ ಅಲ್ಲ, ಲಾಸ್ಟ್ ಟೈಮ್ ಸಹ ಒಂದು ಇನ್ಸಿಡೆಂಟ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾವುದು ಅಂದರೆ ITI ಕಂಪನಿ. ಒಂದ್ಸಲ ನೀವು ಚೆಕ್ ಮಾಡಿ. ITI ಕಂಪನಿ ಆಲ್ ಟೈಮ್ ಐಸ್ ನೋಡ್ಕೊಂಡ್ರೆ ಎಬೋ 500 ಅಲ್ಲೇ ಇದೆ. ಆದರೆ ಇವಾಗ ನೋಡ್ಕೊಂಡ್ರೆ ಎಬೋ 200 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದು 3 ಮಂತ್ಸ್ ಬ್ಯಾಕ್ ಈ 500 ಅಲ್ಲಿ ಟ್ರೇಡ್ ಆಗಬೇಕಾದ್ರೆ ಪ್ರತಿದಿನ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. 5%, 10%, 15% ಕಂಟಿನ್ಯೂಸ್ ಆಗಿ ಸರ್ಕ್ಯೂಟ್ ಲಾಕ್ ಆಗ್ತಾ ಇತ್ತು. ಅವಾಗ ನೋಡ್ಕೊಂಡ್ರೆ ರಿಟೇಲರ್ಸ್ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಬಂದರು. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ITI ಕಂಪನಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಬಂತು. ಇವಾಗ ನೋಡ್ಕೊಂಡ್ರೆ ಎಬೋ 50% ಫಾಲ್ ಆಗಿದೆ. ಇದರಲ್ಲಿ ಯಾರು ಟ್ರ್ಯಾಪ್ ಆಗಿರ್ತಾರೆ ಅಂದರೆ ರಿಟೇಲರ್ಸೇ ಮೋಸ್ಟ್ ಆಫ್ ದ ಪೀಪಲ್ ಟ್ರ್ಯಾಪ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಬಜ್ಜಲ್ಲಿರೋ ಶೇರ್ಸಿಂದ ಹುಷಾರಾಗಿರಿ. ಒಂದು ವೇಳೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ತುಂಬಾನೇ ಕಂಪನೀಸ್ ಇದಾವಲ್ಲ, ಆ ಕಂಪನೀಸ್ನೆಲ್ಲ ಅನಲಿಸ್ಟ್
ಟೈಮ್ ಟು ಟೈಮ್ ಆ ಕಂಪನೀಸ್ನೆಲ್ಲ ಸ್ಟಡಿ ಮಾಡಿ ಅವ್ರ ವ್ಯೂನ ಶೇರ್ ಮಾಡ್ಕೊಂತಾರೆ. ಹೆಂಗೆ ಅಂತಂದ್ರೆ ಇವಾಗ ಆ ಕಂಪನೀಸ್ ಏನಾದ್ರು ಚೆನ್ನಾಗಿತ್ತು, ಕಮಿಂಗ್ ಟೈಮ್ ಅಲ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂದ್ರೆ ಬೈ ರೇಟಿಂಗ್ ಕೊಡ್ತಾರೆ ಅಥವಾ ಸೆಲ್ ರೇಟಿಂಗ್ ಕೊಡ್ತಾರೆ, ನ್ಯೂಟ್ರಲ್ ಕಾಲ್ ಕೊಡ್ತಾರೆ, ಅಂಡರ್ ವೇಟ್ ಕಾಲ್ ಕೊಡ್ತಾರೆ. ಈ ತರ ತುಂಬಾನೇ ರೇಟಿಂಗ್ಸ್ ಕೊಡ್ತಾ ಹೋಗ್ತಾರೆ. ಇವಾಗ ನಿಫ್ಟಿ 500 ಕಂಪನೀಸ್ ಅಲ್ಲೇ 5 ಕಂಪನೀಸ್ಗೆ ಇದುವರೆಗೂ ಯಾವುದೇ ತರ ಸೆಲ್ ರೇಟಿಂಗ್ ಇಲ್ದಿದಂಗೆ 5 ಕಂಪನೀಸ್ ಇದಾವೆ. ಅದ್ರ ಜೊತೆಗೆ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಎಷ್ಟು ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆ 5 ಕಂಪನೀಸ್ ಯಾವ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ KE ಇಂಡಸ್ಟ್ರೀಸ್. ಈ ಕಂಪನಿಗಾದ್ರೆ 14 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಮತ್ತೆ 57% ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ತುಂಬಾನೇ ಕರೆಕ್ಟ್ ಆಗಿದೆ. ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತುಂಬಾನೇ ಕಂಪನೀಸ್ ಕರೆಕ್ಟ್ ಆಗಿದಾವೆ. ಯಾಕಂದ್ರೆ ಅಲ್ಟ್ರಾಟೆಕ್ ಅವರು ಮತ್ತೆ ಅದಾನಿ ಅವರು ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತೀವಿ ಅಂತ ಅಂದ್ರಲ್ಲ, ಅವಾಗ ಈ ಕಂಪನೀಸ್ ತುಂಬಾನೇ ಕರೆಕ್ಟ್ ಆಗಿದೆ. ಮತ್ತೆ ಇವಾಗ ನೋಡ್ಕೊಂಡ್ರೆ ಈ ಕಂಪನಿಗೆ 57% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಡಿಲಿವರಿ, ಈ ಕಂಪನಿಗೆ 18 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 56% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಅಂದಿದ್ದಾರೆ. ಅದಾದ್ಮೇಲೆ PNC ಇನ್ಫ್ರಾಟೆಕ್, ಈ ಕಂಪನಿಗೆ 12 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 40% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. DLF, ಈ ಕಂಪನಿಗೆ 21 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 34% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಪೋರ್ಟ್ಸ್, ಈ ಕಂಪನಿಗೆ 18 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 31% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ಭಾರತ್ ನೆಟ್ ರಿಲೇಟೆಡ್ ಆಗಿ ನಿನ್ನೆ NCC ಅವ್ರಿಗೆ ತುಂಬಾನೇ ಲಾರ್ಜ್ ಆರ್ಡರ್ ಬಂದಿದೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ ನೋಡ್ಕೊಂಡ್ರೆ ದಿಲೀಪ್ ಬಿಲ್ಡ್ಕಾನ್ ಅವ್ರಿಗೂ ಸಹ 2631 ಕ್ರೋರ್ಸ್ ಈ ಭಾರತ್ ನೆಟ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ ಮಿಡಲ್ ಮೈಲ್ ನೆಟ್ವರ್ಕ್ ನ, ಲಾಸ್ಟ್ ಮೈಲ್ ನೆಟ್ವರ್ಕ್ ನ ಡೆವಲಪ್ ಮಾಡಬೇಕು ಜಮ್ಮು ಕಾಶ್ಮೀರ್ ರೀಜನ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಪ್ರಾಜೆಕ್ಟ್ ಏನಿದೆ ಇದು ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ 10 ಇಯರ್ಸ್ ವರ್ಗು ಮೈಂಟೆನೆನ್ಸ್ ವರ್ಕ್ ಮಾಡಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರ್ ಬಂದಿರೋದ್ರಿಂದನೇ ಇವತ್ತು ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಹೆಲ್ಮೆಟ್ ಬ್ರ್ಯಾಂಡ್ ಸ್ಟಡ್ಸ್ ಕೇಳಿದಿರಾ? ತುಂಬಾನೇ ಬೈಕ್ ರೈಡರ್ಸ್ಗೆ ಈ ಬ್ರ್ಯಾಂಡ್ ಬಗ್ಗೆ ಗೊತ್ತೇ ಇರುತ್ತೆ. ಈ ಕಂಪನಿ ಇವಾಗ IPO ಬರ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ 2018 ಅಲ್ಲೇನೆ ಮಾರ್ಕೆಟ್ಗೆ ಲಿಸ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅವಾಗ ಸ್ವಲ್ಪ ಇಶ್ಯೂಸ್ ಇಂದ ಇವರು ಮಾರ್ಕೆಟ್ಗೆ ಲಿಸ್ಟ್ ಆಗಲಿಲ್ಲ. ಮತ್ತೆ ಇವಾಗ ಸೆಕೆಂಡ್ ಟೈಮ್ ಸೆಬಿಗೆ IPO ಪೇಪರ್ಸ್ ನ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಇವರು 2 ಬ್ರ್ಯಾಂಡ್ ಅಲ್ಲಿ ಹೆಲ್ಮೆಟ್ಸ್ ನ ಸೆಲ್ ಮಾಡ್ತಾರೆ. ಒಂದು ಸ್ಟಡ್ಸ್, ಅದಾದ್ಮೇಲೆ SMK. ಅದ್ರ ಜೊತೆಗೆ ಇವರು ಇನ್ನೂ ಸ್ವಲ್ಪ ಆಕ್ಸೆಸರೀಸ್ ನ ಕೂಡ ಸೆಲ್ ಮಾಡ್ತಾರೆ. ಗ್ಲೌಸ್, ರೈನ್ ಸೂಟ್ಸ್, ಐವೇರ್ಸ್, ಈ ತರ ತುಂಬಾ ಪ್ರಾಡಕ್ಟ್ಸ್ ನ ಇವರು ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಇವರು 70 ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. US ಗೆ, ಯುರೋಪ್ಗೆ, ಈ ತರ ಕಂಟ್ರೀಸ್ಗೆಲ್ಲ ಇವ್ರ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ನೋಡೋಣ ಇವರು IPOಗೆ ಯಾವಾಗ ಬರ್ತಾರೆ ಅಂತ. ನೆಕ್ಸ್ಟ್ ಇವಾಗ ಟ್ರೆಂಡ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಮಕ್ವೇರ್ ಅವರು ಈ ಟ್ರೆಂಡ್ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನೋಡ್ಕೊಂಡ್ರೆ 7000ಗೆ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಈ ಜೂಡಿಯೋ ಬಿಸ್ನೆಸ್ ಏನಿದೆ ಇದು ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಒಳ್ಳೆ ಗ್ರೋತ್ ಇರುತ್ತೆ. ಮತ್ತೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಕೂಡ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಇನ್ವೆಂಟರಿ ಟರ್ನ್ ಓವರ್ಸ್ ಕೂಡ ತುಂಬಾನೇ ಫಾಸ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಈ ಮೊಮೆಂಟಮ್ ಏನಿದೆ, ಈ ಮೊಮೆಂಟಮ್ ಇದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಫ್ರಾಂಚೈಸಿ ಮಾಡೆಲ್ ಇಂದ ಕೂಡ ಒಳ್ಳೆ ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ ಅಂತ ಮಕ್ವೇರ್ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಈ ಟ್ರೆಂಡ್ ಕಂಪನಿ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ ಅಂತ. ಯಾಕಂದ್ರೆ ಈ ಟ್ರೆಂಡ್ ಕಂಪನಿ ಲಾಸ್ಟ್ 2-3 ಇಯರ್ಸ್ ಇಂದ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಆದ್ರೆ ಲಾಸ್ಟ್ 6 ಮಂತ್ಸ್ ಇಂದ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಅಫೋರ್ಡಬಲ್ ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವರು ನಂಬರ್ ಆಫ್ ಸ್ಟೋರ್ಸ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ನೋಡೋಣ ಈ Q4 ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ಮತ್ತೆ ಒಂದ್ ವೇಳೆ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ನಂಬರ್ ಆಫ್ ಸ್ಟೋರ್ಸ್ ನ ಕೂಡ ಅದೇ ತರ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. NBCC, ಈ ಕಂಪನಿ ನೋಡಿದ್ರ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಒಂದು ರಿನ್ಯೂವಬಲ್ ಎನರ್ಜಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ 25,000 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಕಂಪ್ಲೀಟ್ EPC ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು. ಮತ್ತೆ ನೆಕ್ಸ್ಟ್ 3 ಇಯರ್ಸ್ ಇಂದ 5 ಇಯರ್ಸ್ ಒಳಗಡೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಮತ್ತು ಫ್ರೆಂಡ್ಸ್, ಈ NBCC ಕಂಪನಿಗೆ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಆರ್ಡರ್ಸ್ ಬರ್ತಾ ಇದ್ದಾವೆ. ಯಾಕಂದರೆ ಇವರು ರೀಸೆಂಟಾಗಿ ಡೆಲ್ಲಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಯಾವಾಗ ಕಂಪ್ಲೀಟ್ ಮಾಡಿದ್ರೋ ಅವಾಗಿಂದನೂ ಈ ಕಂಪನಿಗೆ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಬರ್ತಾನೆ ಇದ್ದಾವೆ. ಇವರು ಯಾವುದೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನ ಕೂಡ ಇವರು ಕ್ಲಿಯರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದನ್ನು ಇನ್ ಟೈಮಲ್ಲಿ ಅಂತ ಈ ಕಂಪನಿ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ. ಅದರಿಂದನೇ ಈ ಕಂಪನಿಗೆ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಬರ್ತಾ ಇರೋದು. ಅದ್ರ ಜೊತೆಗೆ ಇದೊಂದು PSU ಕಂಪನಿ, ಅದಕ್ಕೋಸ್ಕರ ಈ ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಎಲ್ಲ ಈ ಕಂಪನಿಗೆ ತುಂಬಾ ಬರ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಇಷ್ಟು ದಿನ ಡ್ಯಾಮ್ ಕ್ಯಾಪಿಟಲ್ಸ್ ಅವರು ಆವಾಸ್ ಫಿನಾನ್ಷಿಯಲ್ ಶೇರ್ಸ್ನ ರೆಕಮೆಂಡ್ ಮಾಡ್ತಿದ್ರು ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟಲ್ಲಿ. ಆದರೆ ಇವತ್ತು ಆಧಾರ್ ಹೌಸಿಂಗ್ ಫಿನಾನ್ಸ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ಆವಾಸ್ ಫಿನಾನ್ಷಿಯಲ್ ಶೇರ್ಸ್ ನೋಡಿದ್ದೀರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ 1 ಮಂತಲ್ಲಿ ಎಬೋ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ಡ್ಯಾಮ್ ಕ್ಯಾಪಿಟಲ್ ಅವರು ಈ ಆವಾಸ್ ಫಿನಾನ್ಷಿಯಲ್ ಶೇರ್ಸ್ಗೆ ಮುಂಚೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ರು, ಅದನ್ನು ಇವಾಗ ನ್ಯೂಟ್ರಲ್ ರೇಟಿಂಗ್ಗೆ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಆವಾಸ್ ಫಿನಾನ್ಷಿಯಲ್ ಶೇರ್ಸ್ ಏನಿದೆ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಗ್ರೋ ಆಗೋಗಿದೆ ಅಲ್ಲ, ಅದಕ್ಕೆ ಈ ಸ್ಟಾಕ್ ಅಪ್ಸೈಡ್ ಟಾರ್ಗೆಟ್ ಕೊಡೋದಕ್ಕೆ ಯಾವುದೇ ಥರ ಟ್ರಿಗರ್ ಪಾಯಿಂಟ್ಸ್ ಕಾಣ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದೇ ಅಫೋರ್ಡಬಲ್ ಹೌಸಿಂಗ್ ಫಿನಾನ್ಸ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ಇವಾಗ ಆವಾಸ್ ಫಿನಾನ್ಸ್ಗಿನ್ನ ಆಧಾರ್ ಹೌಸಿಂಗ್ ಫಿನಾನ್ಸ್ ಕಂಪನಿ ಟಾಪ್ ಪ್ರಿಫರೆನ್ಸಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಫ್ರೆಂಡ್ಸ್, ಇವಾಗ ಈ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟಲ್ಲಿ ಆವಾಸ್ ಫಿನಾನ್ಷಿಯಲ್ ಶೇರ್ಸ್ ಏನಿದೆ ಏನೇನು ಗ್ರೋ ಆಗಬೇಕಾಗಿತ್ತೋ ಆ ಎಲ್ಲ ಡೇಟಾ ಪಾಯಿಂಟ್ಸಿಂದ ಗ್ರೋ ಆಗೋಗಿದೆ. ಮತ್ತೆ ಇನ್ನು ಹೊಸದಾಗಿ ಯಾವುದೇ ಥರ ಡೇಟಾ ಪಾಯಿಂಟ್ಸ್ ಇಲ್ಲ ಗ್ರೋ ಆಗೋದಕ್ಕೆ ಅಂತ ಹೇಳ್ತಾ ಇರೋದು. ಹಂಗಂತ ಇವಾಗ ಸೆಲ್ ಮಾಡೋಕ್ಕೆ ಇದು ಗ್ರೋ ಆಗೋಗಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ಡ್ಯಾಮ್ ಕ್ಯಾಪಿಟಲ್ಸ್ ಅವರು ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿರೋದು. ಮತ್ತೆ ಇವಾಗ ಈ ಆಧಾರ್ ಹೌಸಿಂಗ್ ಫಿನಾನ್ಸ್ ಇನ್ನು ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಇನ್ನು ಅಂಡರ್ ವ್ಯಾಲ್ಯೂಲ್ ಇದೆ ಅಂತ ಇವಾಗ ಈ ಕಂಪನಿನ ರೆಕಮೆಂಡ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ RBI ಅವರು ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾನೆ ಇದ್ದಾರೆ. ಏಪ್ರಿಲಲ್ಲಿ ಸಹ MPC ಮೀಟಿಂಗ್ ಇದೆ, ಆ ಮೀಟಿಂಗಲ್ಲೂ ಸಹ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಯಾರಾದರೂ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟಲ್ಲಿ ಯಾವುದಾದ್ರೂ ಕಂಪನೀಸ್ನ ಸ್ಟಡಿ ಮಾಡಬೇಕು ಅಂದರೆ ಈ ಆಧಾರ್ ಹೌಸಿಂಗ್ ಫಿನಾನ್ಸ್ನ ಸ್ಟಡಿ ಮಾಡಿ. ಮತ್ತೆ ಫ್ರೆಂಡ್ಸ್, ಇವತ್ತು ಬಜಾಜ್ ಹೌಸಿಂಗ್ ಫಿನಾನ್ಸ್ ಸ್ಟಾಕ್ ನೋಡಿದ್ರ ಲಾಸ್ಟ್ 1 ಅವರಲ್ಲಿ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ, ಈ NSE ರೀಬ್ಯಾಲೆನ್ಸಿಂಗ್ ಅಲ್ಲಿ ಈ ಕಂಪನಿ ಒಳಗಡೆ ಅಡಿಷನಲ್ ಆಗಿ $17 ಮಿಲಿಯನ್ ಇನ್ಫ್ಲೋಸ್ ಬಂದಿದೆ. ಅದರಿಂದನೇ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇವಾಗ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾ ಇದಾರಲ್ಲ, ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.